ಬೆಂಗಳೂರು ವಿಭಾಗಕ್ಕೆ ಸೇರಿದ ಬೃಹತ್ ಬೆಂಗಳೂರು, ಗ್ರಾಮೀಣ ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ತುಮಕೂರು, ಶಿವಮೊಗ್ಗ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುವವನಾಗಿದ್ದೇನೆ. ಕರ್ನಾಟಕಕ್ಕೆ ಸೇರಿದ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸಿಸುವ ಪ್ರತಿಯೊಂದು ಜನರಿಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಿಯೂ, ಆಡಳಿತ ವರ್ಗಕ್ಕಾಗಿ ಹಾಗೂ ಶಿಕ್ಷಣ ಇಲಾಖೆಗಾಗಿ, ಸರ್ಕಾರದಲ್ಲಿ ಸೇವೆ ಸಲ್ಲಿಸುವ ಪ್ರತಿಯೊಬ್ಬರಿಗೂ ಆರೋಗ್ಯ, ಬಲವನ್ನು, ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸು. ದೇಶದಲ್ಲಿರುವಂಥ ಬಡತನವನ್ನು ನೀಗಿಸು ಸ್ವಾಮಿ. ಬಡವರ ಪಕ್ಷದಲ್ಲಿ ನೀವಿದ್ದು ಜಯವನ್ನು ಕೊಡ್ರಿ ಸ್ವಾಮಿ ಅಪ್ಪ. ಹಾಗೂ ವಿಧವೆಯರ ಪಕ್ಷದಲ್ಲಿದ್ದು ಸ್ವಾಮಿ, ಅವರಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ಪರಾಂಬರಿಸಿ ಸ್ವಾಮಿ, ಅವರನ್ನು ಸಮೃದ್ಧಿಯಾದ ಜೀವಿತದಲ್ಲಿ ನಡೆಸಿರಿ ಸ್ವಾಮಿ. ರೈತರ ವಿಷಯದಲ್ಲಿ ಸಹಾಯ ಮಾಡಿರಿ ಸ್ವಾಮಿ ಅಪ್ಪ. ಅವರು ಬಿತ್ತುವಂಥ ಎಲ್ಲ ಬೀಜದಲ್ಲೂ 100ಕ್ಕೆ 100ರಷ್ಟು ಫಲಗಳನ್ನು ಕಾಣಲಿಕ್ಕಾಗುವಂತೆ ನೀನು ಅವರನ್ನು ಆಶೀರ್ವದಿಸಿ ಸಮೃದ್ಧಿಪಡಿಸಬೇಕಾಗಿ ಬೇಡ್ತಾ ಇದ್ದೇವೆ ಸ್ವಾಮಿ. ಅದೇ ರೀತಿ ಕರ್ತನೆ, ಉದ್ಯೋಗವಿಲ್ಲದೆ ಅನೇಕ ಯುವಕರು ಸ್ವಾಮಿ ಅನೇಕ ತೊಂದರೆಗಳಿಗೆ ಒಳಗಾಗಿದ್ದಾರೆ. ಅಂಥ ಮಕ್ಕಳಿಗಾಗಿ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಬಗ್ಗೆ ಕನಿಕರಿಸಿ ದಯ ತೋರಿಸಿ ಸ್ವಾಮಿಯಪ್ಪ. ಅವರಿಗೆ ಒಳ್ಳೆಯ ಉದ್ಯೋಗವನ್ನು ನೀವು ದಯಪಾಲಿಸಿ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ. ಆಮೇನ್.